ಎಲ್ಲರೂ ನಮ್ಮ ಈ ದಿನದ ಕಾರ್ಯಕ್ರಮ ನಡೆಸಿಕೊಡಲು ಇಬ್ಬರು ರತ್ನ ಅಯ್ಯರ್ ಅವರು ಆಮೇಲೆ ಪ್ರವೀಣ್ ಹನ್ನಾಳ್ ಅವರು ಕಾರ್ಯಕ್ರಮ ನಡೆಸಿಕೊಳ್ಳೋದಕ್ಕೆ ಒಪ್ಕೊಂಡಿದ್ದಾರೆ. ದಯಮಾಡಿ ಅವರಿಬ್ಬರಿಗೂ ಬರಮಾಡಿಕೊಡ್ಬೇಕು ಚಪ್ಪಾಳೆಯೊಂದಿಗೆ. ನಮಸ್ಕಾರ. ರಿಚ್ಮಂಡ್ ಕನ್ನಡ ಸಂಘದ ಯುಗಾದಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಕ್ರೋಧಿ ನಾಮ ಸಂವತ್ಸರದಲ್ಲಿ ನಮ್ಮ ಕ್ರೋಧವನ್ನೆಲ್ಲ ದೂರ ಮಾಡಿ ಪ್ರೀತಿ ವಾತ್ಸಲ್ಯಗಳ ಹೂರಣವನ್ನು ತುಂಬುತ್ತಾ ಸಿಹಿಯಾದ ಹೋಳಿಗೆಯನ್ನು ಸವಿಯುತ್ತಾ ಈ ಕಾರ್ಯಕ್ರಮವನ್ನು ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರಾದರೂ ಸ್ನ್ಯಾಕ್ಸ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸ್ನ್ಯಾಕ್ಸ್ ತಗೊಂಡ್ಬಿಡಿ. ಕಾಫಿ ಇದೆ, ಎಲ್ಲ ತಗೊಂಡು ಆರಾಮಾಗಿ ಕಾರ್ಯಕ್ರಮವನ್ನು ನೋಡ್ಕೊಂಡು ಕೂತ್ಕೊಳ್ಳಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರವೀಣ್ ಅಂತ. ಯುಗಾದಿ ಆಗಿ ಸ್ವಲ್ಪ ದಿವಸ ಆಗಿದೆ, ಆದರೂ ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬೇಂದ್ರೆ ಅವರು ಸೊಗಸಾಗಿ ಹೇಳಿದಂತೆ ಯುಗಾದಿ ಕಳೆಯಲು ಯುಗಾದಿ ಮರಳಿ ಬರುತ್ತಿದೆ. ಹೊಸ ವರ್ಷವ ಹೊಸ ಹರ್ಷವ ಹೊಸದು ತರುತ್ತಿದೆ. ಹೀಗೆ ಈ ಯುಗಾದಿ ನಿಮ್ಮೆಲ್ಲರ ಜೀವನದಲ್ಲಿ ಬೇವು ಬೆಲ್ಲ ಎಲ್ಲದೂ ಇರಲಿ, ಆದರೆ ಹೆಚ್ಚಾಗಿ ಬೆಲ್ಲ ಸ್ವಲ್ಪವೇ ಬೇವು ಇರಲಿ ಅಂತ ಆಶಿಸುತ್ತಾ ಈ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಣ. ರತ್ನ ಅವರೇ, ಇಲ್ಲಿ ಹೆಸರಿನ ಮಕ್ಕಳಿದ್ದಾರೆ, ಅವರಿಗೋಸ್ಕರ ಹಾಗೂ ಕೆಲವು ನನ್ನಂಥ ದೊಡ್ಡವ್ರಿಗೋಸ್ಕರನೂ ಕೂಡ ಯುಗಾದಿಯ ಮಾತನ್ನ ಹೇಳ್ತೀರಾ? ಖಂಡಿತ. ಯುಗಾದಿ ಅಂತಂದ್ರೆ ನಮ್ಮೆಲ್ಲರಿಗೂ ಹೊಸ ವರ್ಷ. ಈ ಹೊಸ ವರ್ಷದಲ್ಲಿ ನಾವು ಮೊದಲು ಯುಗಾದಿ ಹಬ್ಬದ ದಿನ ಎಣ್ಣೆ ಸ್ನಾನ ಮಾಡಿ ಮತ್ತೆ ಬಾಗಿಲಿಗೆ ತಳಿರು ತೋರಣಗಳನ್ನು ಕಟ್ಟಿ ಬೇವು ಬೆಲ್ಲ ತಿಂದು ಮನೆಯವರೆಲ್ಲ ಹೊಸ ಬಟ್ಟೆ ಧರಿಸಿ ನಗನಗ್ತಾ ಸಂತೋಷವಾಗಿ ಸಿಹಿ ತಿಂಡಿಗಳನ್ನು ತಿಂತ ನಾವು ಈ ಹಬ್ಬವನ್ನ ಆಚರಿಸ್ತೀವಿ. ಸಿಹಿ ತಿಂಡಿ ಅಂದ ತಕ್ಷಣ ನೀರೇ ಬಂತು. ಹೌದೌದು, ಸಿಹಿ ತಿಂಡಿ ಬಗ್ಗೆ ಗೊತ್ತಾಯ್ತು ನಿಮ್ಗೆ. ಅದಕ್ಕೆ ಮುಂಚೆ ಯುಗಾದಿ ಅಂದ್ರೆ ಏನು, ಹೇಗೆ ಆಚರಿಸ್ತೀವಿ ಅಂತ ಹೇಳಿದೆ, ಅದು ಗೊತ್ತಾಯ್ತಾ? ಅದೇನೋ ಕೇಳಿಸ್ಕೊಂಡೆ, ಆದ್ರೆ ಯುಗಾದಿ ಅಂದ್ರೆ ಒಬ್ಬಟ್ಟೆ ಅಲ್ವಾ? ಆಮೇಲೆ ಗಣೇಶನ ಹಬ್ಬ ಅಂದ್ರೆ ಕಡುಬು. ಹೌದು, ಗಣೇಶ ಅಂತ ಇದ್ದಾಗ ನಾವು ಯಾವುದೇ ಒಂದು ಕಾರ್ಯಕ್ರಮವನ್ನು ಶುರು ಮಾಡ್ಬೇಕಂದ್ರೆ ಗಣೇಶನ ಪ್ರಾರ್ಥನೆಯೊಂದಿಗೆ ಶುರು ಮಾಡ್ತೀವಿ. ಗಣೇಶನ ಪ್ರಾರ್ಥಿಸುತ್ತಾ ನಮ್ಮ ಕಾರ್ಯಕ್ರಮ ನಿರ್ವಿಘ್ನವಾಗಿ ನಡೀಲಿ ಅಂತ ಹೇಳ್ಕೊಳ್ತಾ ನಾವು ಈ ಕಾರ್ಯಕ್ರಮವನ್ನು ಶುರು ಮಾಡೋಣ. ಪ್ರತಿಭಾ ಆಂಟಿ ಬಂದು ಈ ಪ್ರಾರ್ಥನೆಯನ್ನು ಶುರು ಮಾಡಬೇಕು. Yeah.